ನಾನು ಯಾವುದೇ ಕಾರಣಕ್ಕೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಲ್ಲದೆ ಸೀಟ್ ಹಂಚಿಕೆ ಬಳಿಕ ಸುಮಲತಾ ಅವರ ಬಳಿಯಲ್ಲಿ ಚರ್ಚೆ ಮಾಡಲಿದ್ದೇನೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಶಾಮನೂರು ಶಿವಶಂಕರಪ್ಪ ಅವರ ಹೇಳಿಕೆಗೂ ಪ್ರತಿಕ್ರಿಯೆಯನ್ನು ಕೊಟ್ಟಂತ ಸಿದ್ದರಾಮಯ್ಯ ಅವರು ಖರ್ಗೆಗೂ ಪ್ರಧಾನಿಯಾಗುವ ಸಾಮರ್ಥ್ಯ ಇದೆ ಅಂತ ಶಾಮನೂರು ಹೇಳಿದ್ದಾರೆ. ಆದರೆ ರಾಹುಲ್ಗೆ ಸಾಮರ್ಥ್ಯ ಇಲ್ಲ ಅಂತ ಹೇಳಿಲ್ಲ ಅಂತ ಹೇಳಿದರು. ನಾನು ಎಲ್ಲೂ ನಿಲ್ಲಲ್ಲ. ಕೊಪ್ಪಳನೂ ಇಲ್ಲ, ಧಾರವಾಡನೂ ಇಲ್ಲ, ಮೈಸೂರು ಇಲ್ಲ, ಎಲ್ಲೂ ನಿಲ್ಲಲ್ಲ. ಹೈಕಮಾಂಡ್ ಅವ್ರು ಹೇಳಲ್ಲ ನನಗೆ. ಈಗ ರಾಜ್ಯ ರಾಜಕಾರಣದಲ್ಲಿ ಇದ್ದೀನಿ, ಅಲ್ಲಿ ಮುಂದುವರಿತೀನಿ. ಈಗ ಸುಮಲತಾ ಬಂದಿದ್ರು, ನನ್ನ ಹತ್ರ ಭೇಟಿ ಮಾಡಿದ್ರು. ಕಾರ್ಯಕರ್ತರು, ಅಭಿಮಾನಿಗಳು, ಅಂಬರೀಷ್ ಅಭಿಮಾನಿಗಳು ಎಲ್ಲರೂ ಕೂಡ ನಿಂತ್ಕೋಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆಮ್ಮ, ಅದಕ್ಕೆ ಇದು ಕಷ್ಟ, ನಾವಿನ್ನೂ ಚರ್ಚೆ ಮಾಡಿಲ್ಲ ಸೀಟು ಹಂಚಿಕೆ ಬಗ್ಗೆ, ಅದಾದಮೇಲೆ ಮಾತಾಡ್ತೀನಮ್ಮ ಅಂತ ಹೇಳಿದೆ ನಾನು. ಹಾಗಂತ ಹೇಳಿದ್ರ ಸುಮ್ಮನೆ ಹಿಂಗೆಲ್ಲ ಪ್ರಶ್ನೆ ಮಾಡ್ತಾರೆ. ಆ ಥರ ಹೇಳಿದ್ದಾರೆ ಅಂದರೆ ಸರಿಯಾಗಿ ಓದ್ಕೋಬೇಕು. ಶಿವಶಂಕರಪ್ಪ ಅವ್ರ ಅಭಿಪ್ರಾಯ ಹೇಳಿ, ಖರ್ಗೆ ಅವ್ರಿಗೂ ಕೂಡ ಸಾಮರ್ಥ್ಯ ಇದೆ ಅಂತ ಹೇಳಿದ್ದಾರೆ. ಅವರು ರಾಹುಲ್ ಗಾಂಧಿ ಅವರು ಸಾಮರ್ಥ್ಯ ಇಲ್ಲ ಆ ಥರ ಹೇಳಿದಾರಾ? ಸುಮ್ಮನೆ ಯಾಕೆ ಹಂಗೆಲ್ಲ ಪ್ರಶ್ನೆ ಮಾಡ್ತೀರಿ? ವೈ ಆರ್ ಆಸ್ಕಿಂಗ್ ಲೈಕ್ ದಟ್? ಸಿ ಶಾಮನೂರು ಶಿವಶಂಕರಪ್ಪ ಏನು ಹೇಳಿರೋದು, ಖರ್ಗೆ ಅವ್ರಿಗೂ ಪ್ರೈಮ್ ಮಿನಿಸ್ಟರ್ ಆಗ ಯೋಗ್ಯತೆ ಇದೆ ಅಂತ ಹೇಳಿದ್ದಾರೆ ಅಷ್ಟೇ.